ಹುಡುಗರ ಮತ್ತೊಂದು ಪ್ರಾಕ್ಟಿಕಲ್ ಬೇಸ್ಡ್ ಪ್ರಶ್ನೆ. ಇದರಲ್ಲಿ ನಿಮ್ಮ ಪ್ರಶ್ನೆ ಮತ್ತೆ ರಿಲೇಟೆಡ್ ಪ್ರಾಜೆಕ್ಟ್ ಇವೆಲ್ಲ ಒಂದೇ ಪ್ರಾಜೆಕ್ಟ್, ಬೇರೆ ಬೇರೆ ಪೊಸಿಷನ್ ಅಲ್ಲಿ ಪಿಕ್ಚರ್ ತಗೊಂಡಿರೋದು. ಪ್ರಶ್ನೆ ಇದೆ, ಪಿಕ್ಚರ್ ಇದೆ, ಎಲ್ಲ ವೆರಿಫೈ ನೋಡ್ಕೊಂಡು ಗಿವನ್ ಬರೀರಿ, ಫಾರ್ಮುಲಾ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿ, ಕ್ಯಾಲ್ಕುಲೇಟರ್ ಉಪಯೋಗಿಸ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಉತ್ತರ ಏನು ಅಂತ ಹೇಳಿ ರೆಡಿ ಇಟ್ಕೊಂಡಿರಿ. ಪ್ರಶ್ನೆ ಏನು? An image is captured on a screen at a distance of approximately 71.5 centimeter. ಸೊ ನಿಮ್ಮ ಒಂದು ಇಮೇಜ್ ಇದೆ, ಕ್ಯಾಪ್ಚರ್ ಆಗಿದೆ ಸ್ಕ್ರೀನ್ ಮೇಲೆ ಅಂತ ಹೇಳಿದ್ರೆ ಇದು ರಿಯಲ್ ಇಮೇಜ್. ಸೊ 71 and odd ಅಲ್ವಾ? While the object distance is 23, ಆಬ್ಜೆಕ್ಟ್ 23 ಹತ್ರ ಇಟ್ಟಿದ್ದೀವಿ. Find the height of the image given the height of the object is 2 cm. ಇದರದ ಹೈಟು 2 cm. ಇಮೇಜ್ ಹೈಟ್ ಏನು ಅಂತ ಹೇಳಿ ಕೇಳ್ತಾರೆ, ಸರಿನಾ? ಸೊ ಏನೇನು ಕೊಟ್ಟಿದ್ದಾರೆ? given u is equal to minus 71.5 centimeter, v is equal to 23 centimeter. ಎಲ್ಲ ನೆಗೆಟಿವ್ ಏನು ಕೇಳಿ? ಸರಿ ಉಲ್ಟಾ ಬರ್ದೆ, ಇದು ಯು ಅದು ವಿ, ಇದು ಯು ಇದು ವಿ. ಏನಕ್ಕೆ ಉಲ್ಟಾ ಬರ್ದೇನು ಹೇಳಿ? ಏನಕ್ಕೆ ಉಲ್ಟಾ ಅಲ್ಲ, ಏನಕ್ಕೆ ನೆಗೆಟಿವ್ ಬರ್ದೇನು ಹೇಳಿ? ನೆಗೆಟಿವ್ ಏನಕ್ಕೆ ಅಂತ ಹೇಳಿದ್ರೆ ರಿಯಲ್ ಇಮೇಜು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಅಲ್ವಾ? ರಿಯಲ್ ಇಮೇಜು ಮತ್ತೆ ನಿಮ್ಮ ಎಂಥದ್ದು ಆಬ್ಜೆಕ್ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದೆ, ಹಾಗಾಗಿ ಇದು ನೆಗೆಟಿವ್ ಬರುತ್ತೆ. ನೆಕ್ಸ್ಟ್ ಹೈಟ್ ಆಫ್ ದ ಇಮೇಜ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಇಮೇಜ್ ಪ್ಲಸ್ 2 cm. ಇದೇನು ಪ್ಲಸ್ಸು? ದಿಸ್ ಇಸ್ ಅಪ್ ಸ್ಟ್ರೈಟ್ ಅಂಡ್ ಎರೆಕ್ಟ್ ಅಲ್ವಾ? ಹೇಳ್ಬೋದು ಪ್ರಿನ್ಸಿಪಲ್ ಆನ್ಸರ್ ಅಂತ ಹೇಳ್ಬೋದು. ಹೆಚ್ ಓ ಎಷ್ಟು ಅಂತ ಹೇಳಿ ಪ್ರಶ್ನೆ. ಫಾರ್ಮುಲಾ ಏನು ಉಪಯೋಗಿಸ್ಬೇಕು ಇಲ್ಲಿ? m is equal to minus v by u, which is equal to hi by ho. So minus 71.5 minus of minus ಬರುತ್ತಿಲ್ಲ, ಇದು minus 23 is equal to ho ಕೊಟ್ಟಿದ್ದಾರೆ, hi ಕಂಡುಹಿಡಿಯಬೇಕು, ಡಿವೈಡ್ ಬೈ 2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅದು ಇದು ಆಳಿಮೌಂಟ್ ಮಾಡಬೇಕಾಗುತ್ತೆ. hi is equal to minus minus positive minus 71.5 into 2 divided by 23. ಸೊ ಇದು ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿದ್ದೀನಿ ನೋಡಿ. ಅಪ್ರಾಕ್ಸಿಮೇಟ್ಲಿ 62.22 centimeter minus 6.22 centimeter, ನಾಟ್ 62, 6.22 ಅಲ್ವಾ? ಸೊ ಇಲ್ಲಿ ನೋಡ್ಬೋದು ಪ್ರಾಕ್ಟಿಕಲ್ ಆಗಿ, ಇಲ್ಲೇ ಇದೆ ನೋಡಿ ನಿಮ್ಮ ಉತ್ತರ. ಸೊ 6 ಶುರುವಾಗಿ 12 ಎಂಡ್ ಆಗ್ತದೆ ಅಂತ ಹೇಳಿದ್ರೆ ಇದು 6 cm ಉದ್ದ ಇರೋದಂಥದ್ದು ಅಲ್ವಾ? ಸೊ ಇದು 6 cm ಉದ್ದ ಇರೋದಂಥದ್ದು ನಮ್ಮ ಉತ್ತರನು 6 ಅಪ್ರಾಕ್ಸಿಮೇಟ್. ಯಾಕಂತ ಹೇಳಿದ್ರೆ ಇದರಲ್ಲಿ ಏನೋ ತಪ್ಪು ಮಾಡಿರ್ತೀನಿ, ಈ ಮೆಜರ್ಮೆಂಟಲ್ಲೋ ತೊಂದರೆ ಇಲ್ಲ. ಸೊ ಮನೆಯಲ್ಲಿ ನೀವೆಲ್ಲ ಇದನ್ನ ಖುದ್ದಾಗಿ ನೀವೇ ಮಾಡ್ಬೋದು, ತೊಂದರೆ ಇಲ್ಲ. ಸ್ಕೂಲಲ್ಲಿ ಮನೆಯಲ್ಲಿ ಮಾಡ್ಬೋದು. ಸೊ ನಿಮಗೆ ಅಪ್ರಾಕ್ಸಿಮೇಟ್ ಆನ್ಸರ್ ಸಿಗುತ್ತೆ, ಪ್ಲಸ್ ಆರ್ ಮೈನಸ್ ಮೇಲೆ ತೊಂದರೆ ಇಲ್ಲ. ಬಟ್ ಈ ರೀತಿ ಕಾನ್ಸೆಪ್ಟ್ ಕಲ್ತಿದ್ರೆ ನೀವು ಸಿಲೆಬಸ್ ಮರೆಯಲ್ಲ. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ, ನ್ಯೂಮರಿಕಲ್ಸ್ ಈಸಿ ಆಗುತ್ತೆ, ಫಾರ್ಮುಲಾ ಈಸಿ ಆಗುತ್ತೆ. ಮತ್ತೊಂದು ಹೇಳೋದು ಮರ್ತೋಯ್ತು, ಇದು ನೋಡ್ಬೋದು. ದಿಸ್ ಇಸ್ ಇನ್ವರ್ಟೆಡ್ ಎನ್ಲಾರ್ಜ್ಡ್ ಇಮೇಜ್ ಅಲ್ವಾ?